ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಇತ್ತೀಚೆಗೆ ಶಿಕ್ಷಣ ಇಲಾಖೆಯ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಸುಮಾರು ತುಂಬ ಯೂಟ್ಯೂಬ್ ಚಾನಲ್ಗಳು ಕೊಡ್ತಾನೆ ಬಂದಿವೆ. ಹಾಗೆಯೇ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಒಂದು ಮಾಹಿತಿಗಳನ್ನು ಹಂಚಿಕೊಳ್ಳಲಾಗಿರುತ್ತೆ. ಆದರೆ ಈ ಎಲ್ಲ ಮಾಹಿತಿಗಳಿಗಿಂತ ಅಧಿಕೃತವಾದ ಮಾಹಿತಿ ಅತ್ಯವಶ್ಯಕವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಚಾನಲ್ ಮೂಲಕ ಅಧಿಕೃತವಾದ ಮಾಹಿತಿಗಳನ್ನ ಮಾತ್ರ ನಾವು ಹಂಚ್ಕೊಳ್ತಾ ಇದ್ದೀವಿ. ಹಾಗಾಗಿ ತಮ್ಮ ಎಲ್ಲರ ಸಹಕಾರ ಇರಬೇಕು. ಹಾಗೆಯೇ ಈ ವಿಡಿಯೋನ ತಾವು ಹೆಚ್ಚು ತಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿದರೆ ಖಚಿತವಾದ ಮಾಹಿತಿ ಅವ್ರಿಗೂ ಕೂಡ ತಲುಪಿದಾಗೆ ಆಗುತ್ತೆ ಸ್ನೇಹಿತರೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋನ ನೋಡಿದರೆ ತಮಗೆ ಎಲ್ಲ ಒಂದು ಡೀಟೇಲ್ಸ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸ್ನೇಹಿತರೆ, ತುಂಬ ದಿನಗಳಿಂದ ತಾವೆಲ್ಲರೂ ಕೂಡ ಶಿಕ್ಷಕ ಹುದ್ದೆಗಳಿಗೆ ಕಾಯ್ತಾ ಇದ್ರಿ. ಹಾಗೆಯೇ ಶಿಕ್ಷಕ ಆಕಾಂಕ್ಷಿಗಳು ಈಗಾಗಲೇ TET ಪರೀಕ್ಷೆಗೂ ಕೂಡ ಸಿದ್ಧತೆಯನ್ನು ನಡೆಸಿದ್ದೀರಾ. ಯಾರೆಲ್ಲ TETಯನ್ನು ತೇರ್ಗಡೆ ಹೊಂದಿದ್ದೀರಾ ಅವ್ರಿಗೂ ಕೂಡ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಈಗ ಯಾರೆಲ್ಲ TET ಪರೀಕ್ಷೆಯನ್ನು ಬರೆಯಲು ತಯಾರಿಯನ್ನು ನಡೆಸಿದ್ದೀರಾ ಅವ್ರಿಗೂ ಕೂಡ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಸ್ನೇಹಿತರೆ, ಶಿಕ್ಷಕ ಹುದ್ದೆಗಳಿಗೆ ಸುಮಾರು ದಿನಗಳಿಂದ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಹಾಗಾಗಿ ಈ ಒಂದು ಸುದ್ದಿ ಅತಿ ಪ್ರಮುಖವಾದ ಸುದ್ದಿ ತಮಗೆ ಆಗುತ್ತೆ. ಹಾಗೆಯೇ ಈ ವಿಡಿಯೋ ನೋಡಿದ ನಂತರ ತಾವು ಯಾವ ಒಂದು ವಿಡಿಯೋ ನೋಡುವ ಅವಶ್ಯಕತೆ ಕೂಡ ಇರೋದಿಲ್ಲ. ಅಂತಹ ಒಂದು ನಿರ್ಧಾರವನ್ನು ಇಂದಿನಿಂದಲೇ ನಮ್ಮ ವಿಡಿಯೋ ಮೂಲಕ ತಾವು ಮಾಡಿದ್ದೇ ಆದರೆ ಸ್ನೇಹಿತರೆ, ಯಾವುದೇ ಒಂದು ಸುದ್ದಿಗಳಿಗೆ ತಾವು ಕಿವಿಯನ್ನು ಕೊಡದೆ ಈ ಒಂದು ನಿಖರವಾದ ಸುದ್ದಿಯನ್ನು ತಾವು ನೋಡಿಬಿಟ್ಟು ಇಂದಿನಿಂದಲೇ ತಾವು ಶಿಕ್ಷಕ ಒಂದು ಹುದ್ದೆಗಳಿಗೆ ಆಯ್ಕೆ ಬಯಸಿ ತಾವೆಲ್ಲರೂ ಕೂಡ ಸಿದ್ಧತೆಯನ್ನು ಪ್ರಾರಂಭಿಸಿದ್ದೇ ಆದಲ್ಲಿ 2026ರಲ್ಲಿ ತಾವು ಖಚಿತವಾಗಿ ಶಿಕ್ಷಕ ಹುದ್ದೆಗೆ ಆಯ್ಕೆಯಾಗಿ ಎಲ್ಲ ಶಾಲೆಗಳಿಗೂ ಕೂಡ ತಾವು ರಿಪೋರ್ಟ್ನ ಮಾಡ್ಕೊಳ್ತೀರಿ ಸ್ನೇಹಿತರೆ, ತಾವು ಗೊಂದಲಗಳಿಗೆ ಒಳಗಾಗಬೇಡಿ. ಏನು ಮಾಡ್ತಾರೆ ಸ್ನೇಹಿತರು ಅಂತ ಹೇಳಿದರೆ, ಎಲ್ಲರೂ ಕೂಡ ಟೀಚರ್ ಜಾಬ್ ಹೇಳ್ತಾ ಇದ್ದಾರೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ. ನೋಟಿಫಿಕೇಶನ್ ಆದಮೇಲೆ ನೋಡೋಣ ಅಂತಕ್ಕಂತಹ ಒಂದು ನೆಗ್ಲಿಜೆನ್ಸಿಯನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ದಯಮಾಡಿ ಈ ನೆಗ್ಲಿಜೆನ್ಸಿಯನ್ನು ತಾವು ಬಿಟ್ಟು ಈಗಾಗಲೇ ಸಿದ್ಧತೆಗೆ ರೆಡಿಯಾಗಿರ್ತಕ್ಕಂತಹ ಹುದ್ದೆಗಳಿಗೆ ತಾವೆಲ್ಲರೂ ಕೂಡ ಸಿದ್ಧತೆಯನ್ನು ಪ್ರಾರಂಭಿಸುವುದು ಅತ್ಯವಶ್ಯಕವಾಗಿದೆ ಸ್ನೇಹಿತರೆ. ಹಾಗಾಗಿ ಬನ್ನಿ ತಡ ಮಾಡದೆ ಏನಿದೆ ಅಂತಕ್ಕಂಥ ಒಂದು ಸುದ್ದಿಯನ್ನು ನಾವು ನೋಡೋಣ. ಸ್ನೇಹಿತರೆ, ಒಂದು ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು ಅವರ ಒಂದು ಅಧಿಕೃತವಾದ ಒಂದು ಆದೇಶದಲ್ಲಿ ಒಂದು ಮಾಹಿತಿಯನ್ನು ಒಳಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ತಾವು BEdನ್ನು ಪದವೀಧರರಾಗಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. 2 ರೀತಿಯ ಪ್ರಮುಖ ಆಯಾಮಗಳನ್ನು ಈ ವಿಡಿಯೋ ಹೊಂದಿದೆ ಸ್ನೇಹಿತರೆ. ಪ್ರಮುಖವಾಗಿ ಯಾರೆಲ್ಲ HSTR ಹುದ್ದೆಗಳು ಕಾಲ್ ಆಗ್ತಾ ಇಲ್ಲ ಅಂಥೇಳಿ ತಾವೆಲ್ಲರೂ ಕೂಡ ಸ್ನೇಹಿತರು ಕಾಮೆಂಟ್ ಮಾಡ್ತಾ ಇದ್ರಿ, ಆ ಎಲ್ಲ ಕಮೆಂಟ್ಗಳಿಗೂ ಒಂದು ತೆರೆ ಎಳಿತಕ್ಕಂತಹ ಒಂದು ಉತ್ತರ ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಕೂಡ ದೊರೆಯುತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ ಏನಿದು ವಿವರ ಅಂಥೇಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ, ದಿನಾಂಕ 26/11/2025 ಪ್ರಕಟ ಆಗಿರ್ತಕ್ಕಂಥ, ಅಂದರೆ ನಿನ್ನೆ ಪ್ರಕಟ ಆಗಿರ್ತಕ್ಕಂತಹ ಒಂದು ಸರ್ಕಾರದ ಸುತ್ತೋಲೆ ಇದಾಗಿರುತ್ತೆ ಸ್ನೇಹಿತರೆ. ವಿಷಯ ಬಂದ್ಬಿಟ್ಟು BEd ಪದವೀಧರರಿಗೆ CET ಪರೀಕ್ಷೆ ಬರೆಯಲು ತರಬೇತಿ ನೀಡುವ ಬಗ್ಗೆ. ಹಾಗೆಯೇ ಇಲ್ಲಿ ಒಂದು ಸರ್ಕಾರದ ಉಲ್ಲೇಖವನ್ನು ಸಹ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಈ ಪ್ರಮುಖ ವಿಷಯ ಏನು ಅಂತಕ್ಕಂಥದ್ದನ್ನು ನಾವು ಬ್ರೀಫ್ ಆಗಿ ನೋಡ್ತಾ ಹೋಗೋದಾದರೆ, ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯಲ್ಲಿ ನೋಡಿದ್ರಲ್ಲ, ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಡಿಪಾರ್ಟ್ಮೆಂಟಲ್ಲಿ ಮುಂಬರುವ ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಸರ್ಕಾರವು ನಿರ್ಧರಿಸಿರುವುದರಿಂದ, ನೋಡಿದರಲ್ಲ ಸ್ನೇಹಿತರೆ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗುತ್ತೆ ಅಂತಕ್ಕಂತಹ ಒಂದು ಅಧಿಕೃತವಾದ ಮಾಹಿತಿಯನ್ನು ಈ ಸುತ್ತೋಲೆ ಒಳಗೊಂಡಿದೆ ಸ್ನೇಹಿತರೆ. ಹಾಗೆಯೇ ಸದರಿ ನೇಮಕಾತಿ ಪ್ರಕ್ರಿಯೆಗಿಂತಲೂ ಮೊದಲು, ಅಂದರೆ ಈಗ ಏನು ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತವೆ ಆ ಒಂದು ನೋಟಿಫಿಕೇಶನ್ ಪ್ರೊಸೆಸ್ನ ಒಳಗಡೆನೆ ಮೊದಲು BEd ಪದವೀಧರರಿಗೆ BEd ಕಾಲೇಜುಗಳ ಮೂಲಕ CET ಪರೀಕ್ಷೆಗೆ ಪೂರ್ವಭಾವಿಯಾಗಿ ಅಗತ್ಯ ತರಬೇತಿ ಕಾರ್ಯಕ್ರಮವನ್ನು ನಡೆಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಕೋರಿರುವುದರಿಂದ, ನೋಡಿ ಸ್ನೇಹಿತರೆ, ಇದು ಪ್ರಮುಖವಾದ ಅಧಿಕೃತ ಮಾಹಿತಿಯಾಗಿರುತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಾರೆ. ಹಾಗಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿಯವರೇ ಏನು ಹೇಳಿದ್ದಾರೆ,
ಒಂದು ಡಿಪಾರ್ಟ್ಮೆಂಟ್‌ಗಳಿಗೆ ಈಗಾಗಲೇ ಅತಿ ಹೆಚ್ಚು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವುದಿದೆ. ಹಾಗಾಗಿ ಯಾರೆಲ್ಲ ಬಿ.ಎಡನ್ನು ಮಾಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ, ಬಿ.ಎಡ್ ಪದವೀಧರರಿಗೆ ಬಿ.ಎಡ್ ಕಾಲೇಜುಗಳ ಮೂಲಕ ಅಂದರೆ ಆಲ್ರೆಡಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲ ಬಿ.ಎಡ್ ಕಾಲೇಜುಗಳ ಮೂಲಕ ಬಿ.ಎಡ್ ಪದವೀಧರರಿಗೆ ತಾವೆಲ್ಲರೂ ಕೂಡ ಬಿ.ಎಡನ್ನು ಮಾಡಿ ಮನೆಯಲ್ಲಿ ಇರ್ತೀರಿ ಅಥವಾ ಈಗ ಮಾಡ್ತಾ ಇರ್ತೀರಿ. ಅವರಿಗೆಲ್ಲರಿಗೂ ಕೂಡ ಬಿ.ಎಡ್ ಕಾಲೇಜುಗಳ ಮೂಲಕ ಸಿ.ಇ.ಟಿ ಪರೀಕ್ಷೆಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ನ ತಾವೇನು ಫೇಸ್ ಮಾಡ್ತೀರಿ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ HSTR ಆಗಿರ್ಬೋದು, GPSTR ಆಗಿರ್ಬೋದು, ಹಾಗೆಯೇ PSTR ಆಗಿರ್ಬೋದು. ಈ ಎಲ್ಲ ಶಿಕ್ಷಕ ಹುದ್ದೆಗಳಿಗೆ ತಮ್ಮೆಲ್ಲರನ್ನೂ ಕೂಡ ಸಿದ್ಧಗೊಳಿಸುವುದಕ್ಕೋಸ್ಕರ ಸರ್ಕಾರದಿಂದಲೇ ಈ ಒಂದು ದಿಟ್ಟ ಕ್ರಮವನ್ನು ಕೈಗೊಳ್ಳಲಾಗಿದೆ ಸ್ನೇಹಿತರೆ. ಹಾಗಾಗಿ ಸಿ.ಇ.ಟಿ ಪರೀಕ್ಷೆಗೆ ತಮ್ಮೆಲ್ಲರಿಗೂ ಕೂಡ ಪೂರ್ವಭಾವಿಯಾಗಿ ಅಗತ್ಯ ತರಬೇತಿ ಅಂದರೆ ಟ್ರೈನಿಂಗನ್ನು ಕೊಡಲಾಗುತ್ತೆ, ಪ್ರೀ ಕೋಚಿಂಗ್ ಅಂತ ಹೇಳಿ. ಹಾಗಾಗಿ ಈ ಒಂದು ಅಧಿಕೃತವಾದ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ಸ್ನೇಹಿತರೆ. ನಡೆಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಕೋರಿರುವುದರಿಂದ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಉಲ್ಲೇಖಿತ ಅರೆ ಸರ್ಕಾರಿ ಪತ್ರದಲ್ಲಿ ಸೂಚಿಸಲಾಗಿರುತ್ತದೆ. ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಏನು ಮಾಡಿರ್ತಾರೆ, ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಒಂದು ಅರೆ ಸರ್ಕಾರಿ ಅಂದರೆ ಒಂದು ಡಿ.ಒ ಲೆಟರನ್ನು ಬರೆದಿರ್ತಾರೆ. ಏನಂತ ಹೇಳಿ, ಈಗ ಆಲ್ರೆಡಿ ಬಿ.ಎಡ್ ಪದವೀಧರನ್ನ ಯಾರೆಲ್ಲ ಪದವಿಯನ್ನು ಮುಗಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿ.ಇ.ಟಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಪೂರ್ವಭಾವಿ ತರಬೇತಿಯನ್ನು ನೀಡಬೇಕು ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿರುತ್ತೆ. ಏನಿದು ಸುತ್ತೋಲೆ ಅಂದರೆ, ಈ ಸಂಬಂಧ ಬಿ.ಎಡ್ ಪದವೀಧರರು ಸಿ.ಇ.ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೋಡಿ ಸ್ನೇಹಿತರೆ, ಎಂಥ ಒಂದು ಗುಡ್ ನ್ಯೂಸು, ಎಂಥ ಒಂದು ಚಾನ್ಸು ತಮಗೆ ಸಿಗ್ತಾ ಇದೆ ಅಂತ ಹೇಳಿದರೆ, ಸರ್ಕಾರದ ವತಿಯಿಂದಲೇ ಬಿ.ಎಡ್ ಪದವೀಧರರಿಗೆ ಸಿ.ಇ.ಟಿ ಪರೀಕ್ಷೆಯನ್ನು ಉತ್ತೀರ್ಣರಾಗಲು ಅನುಕೂಲವಾಗುವಂತೆ ನೋಡಿದರಲ್ಲ, ತಮ್ಮೆಲ್ಲರಿಗೂ ಕೂಡ ಶಿಕ್ಷಕ ಹುದ್ದೆಗಳಿಗೆ ಆಯ್ಕೆ ಮಾಡೋದಕ್ಕೋಸ್ಕರ ಸರ್ಕಾರನೇ ಮುಂದೆ ನಿಂತು ಒಂದು ಬಿ.ಎಡ್ ಪದವೀಧರರಿಗೆ ಸಿ.ಇ.ಟಿ ಪರೀಕ್ಷೆಯ ಮೂಲಕ ತರಬೇತಿಯನ್ನು ನೀಡಿ ತಮ್ಮ ವ್ಯಾಪ್ತಿಯ ಅನುದಾನಿತ ಬಿ.ಎಡ್ ಪದವಿ ಕಾಲೇಜುಗಳಲ್ಲಿ ಅಂದರೆ ಏಡೆಡ್ ಬಿ.ಎಡ್ ಕಾಲೇಜಸ್ಗಳು ಯಾವೆಲ್ಲ ಇದ್ದಾವೆ ಇಡೀ ಸ್ಟೇಟಲ್ಲಿ ಆಯಾ ಡಿಸ್ಟಿಕ್ ವೈಸ್ ನೋಡ್ತಾ ಹೋಗೋದಾದರೆ ಆ ಕಾಲೇಜುಗಳಲ್ಲಿ ತರಬೇತಿ ಕಾರ್ಯಕ್ರಮವನ್ನು ತುರ್ತಾಗಿ ಹಮ್ಮಿಕೊಳ್ಳಲು ಅಂದರೆ ಅತಿ ವೇಗವಾಗಿ ಅಂದರೆ ಯಾವುದೇ ಕೂಡ ಡಿಲೇ ಮಾಡದೆ ತುರ್ತಾಗಿ ಹಮ್ಮಿಕೊಳ್ಳಲು ಕ್ರಮವಹಿಸುವಂತೆ ಹಾಗೂ ಸಂಬಂಧಪಟ್ಟ ಕಾಲೇಜಿನ ಪ್ರಿನ್ಸಿಪಾಲರುಗಳಿಗೆ ಅಂದರೆ ಪ್ರಾಂಶುಪಾಲರಿಗೆ ಸೂಚನೆ ನೀಡಲು ಈ ಮೂಲಕ ಆದೇಶಿಸಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವುದೇ ಕೂಡ ತಡ ಮಾಡದೆ ಈ ಒಂದು ಸುತ್ತೋಲೆಯಲ್ಲಿ ಅತಿ ಪ್ರಮುಖವಾಗಿ ತಾವು ಪರಿಗಣಿಸಬೇಕಾಗಿರ್ತಕ್ಕಂತಹ ಒಂದು ಪ್ರಮುಖ ಅಂಶಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಸರ್ಕಾರವು ನಿರ್ಧರಿಸಿರುವುದರಿಂದ, ಅಂದರೆ ಇದು ಯಾರು ಹೇಳ್ತಾ ಇದ್ದಾರೆ, ಅಧಿಕೃತವಾದ ಒಂದು ಆಯುಕ್ತರು, ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಒಂದು ಅಧಿಕೃತ ಆಯುಕ್ತರು ಏನು ಹೇಳ್ತಾ ಇದ್ದಾರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿರುವುದರಿಂದ ಸದರಿ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಬಿ.ಎಡ್ ಪದವೀಧರರಿಗೆ ಒಂದು ಸಿ.ಇ.ಟಿ ತರಬೇತಿಯನ್ನು ನೀಡಬೇಕು ಅಂತ ಹೇಳಿ ಖಡಕ್ಕಾಗಿ ಈಗಾಗಲೇ ತುರ್ತಾಗಿ ಯಾವುದೇ ಕೂಡ ನೆಗ್ಲಿಜೆನ್ಸಿಯನ್ನು ಮಾಡದೆ ಈ ಕೂಡಲೇ ತರಬೇತಿಯನ್ನು ಹಮ್ಮಿಕೊಳ್ಳ್ರಿ ಅಂತ ಹೇಳಿ ಯಾರಿಗೆಲ್ಲ ಪತ್ರವನ್ನು ಬರೆದಿರ್ತಾರೆ ನೋಡಿ ತಾವು. ಜಂಟಿ ನಿರ್ದೇಶಕರು, ಪ್ರಾದೇಶಿಕ ಕಚೇರಿ, ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು, ಮೈಸೂರು, ಮಂಗಳೂರು, ಶಿವಮೊಗ್ಗ ಮತ್ತು ಧಾರವಾಡ ಮತ್ತು ಕಲಬುರಗಿ ಅಂದರೆ ಇಡೀ ಡಿವಿಷನ್ಸ್ ಏನಿದ್ದಾವೆ, ಬೆಂಗಳೂರು ಆಗಿರ್ಬೋದು, ಮೈಸೂರು, ಮಂಗಳೂರು, ಶಿವಮೊಗ್ಗ ಮತ್ತು ಧಾರವಾಡ, ಕಲಬುರಗಿ ಈ ಎಲ್ಲ ಡಿವಿಷನ್ಗಳಿಗೆ ಪತ್ರವನ್ನು ಸುತ್ತೋಲೆಯನ್ನು ಹೊರಡಿಸಿರ್ತಾರೆ. ಹಾಗೆಯೇ ಈ ಪ್ರತಿಯನ್ನು ಕೂಡ ಮಾಹಿತಿಗಾಗಿ ಹಾಕಿರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಹಾಗೆಯೇ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ. ಇಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಹೇಳಿದೆ, ಅಂದರೆ ಇದು CAC ಅಂತ ಹೇಳ್ತಾರೆ, ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಅಂತ ಹೇಳಿ. ಒಂದು ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ನವರೇ ಒಂದು TET ಮತ್ತು CET ಪರೀಕ್ಷೆಗಳನ್ನು ನಡೆಸಿ GPSTR ನೇಮಕಾತಿಗಳನ್ನು ಮಾಡಿರೋದು. ಹಾಗಾಗಿ ಇವರಿಗೂ ಕೂಡ ಪತ್ರವನ್ನು ಬರೆದಿರ್ತಾರೆ, ಈ ಸುತ್ತೋಲೆಯನ್ನು ಹೊರಡಿಸಿರ್ತಾರೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ವೆಬ್ಸೈಟ್ನಲ್ಲೂ ಕೂಡ ಪ್ರಕಟಿಸಲು ಅಧಿಸೂಚನೆಯಲ್ಲಿ ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಕಡ್ಡಾಯವಾಗಿ ತಾವೆಲ್ಲರೂ ಕೂಡ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ B.Edಅನ್ನು ಮಾಡಿದ್ದೀರಿ ತಾವೆಲ್ಲರೂ ಕೂಡ ಈ ಒಂದು ಕೋಚಿಂಗ್ನ ತೆಗೆದುಕೊಳ್ಳೋಕ್ಕೆ ತಯಾರಾಗಿ, ಹಾಗೆಯೇ 100% ಶೂರ್ ಜನವರಿಯಲ್ಲಿ ನೇಮಕಾತಿ ಕಡ್ಡಾಯವಾಗಿ ತಮ್ಮ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಗಳು ಹೊರಡುವ ತುಂಬ ಸಾಧ್ಯತೆ ಇದೆ. ಹಾಗೆಯೇ ಇನ್ನೊಂದು ಸುದ್ದಿ ಅಂತ ಹೇಳಿದರೆ ಸ್ನೇಹಿತರೆ, ಕ್ರೈಸಲ್ಲಿ ಈಗಾಗಲೇ KPSCಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಅಂದರೆ ಕ್ರೈಸಲ್ಲಿ ಇರತಕ್ಕಂತಹ ಈ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಅಧಿಸೂಚನೆಗಳನ್ನು ಹೊರಡಿಸೋದಕ್ಕೋಸ್ಕರ ಕ್ರೈಸ್ಗೆ
ಈಗಾಗಲೇ ಪತ್ರವನ್ನು ಬರೆದಿತ್ತು KPSC. ಆ ಪತ್ರವನ್ನು ಮತ್ತೆ ರಿಟರ್ನ್ ಆಗಿ ಕ್ರೈಸ್ಟ್ನವರು ಸಹ KPSCಗೆ ಬರೆದು ಪ್ರಪೋಸಲ್ನ ಈಗಾಗಲೇ ಕಳಿಸಿರ್ತಾರೆ. ಈಗೇನು ಅಧಿಸೂಚನೆ ಆಗೋದಷ್ಟೇ ಬಾಕಿ ಇರುತ್ತೆ. ಹಾಗಿದ್ರೆ ಕ್ರೈಸಲ್ಲಿ ಯಾವ್ಯಾವ ಹುದ್ದೆಗಳು ಕಾಲ್ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಪ್ರಿನ್ಸಿಪಲ್ ಹುದ್ದೆಗಳು ಸಹ ಇವೆ. ಹಾಗೆಯೇ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಸಹ ಇವೆ. ಹಾಗೆಯೇ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಹುದ್ದೆಗಳು ಸಹ ಇವೆ. ಅಂದರೆ ಲ್ಯಾಂಗ್ವೇಜ್ ಟೀಚರ್ಸ್ ಆಗಿರ್ಬೋದು, ಹಾಗೆಯೇ ಮೆಥಡಾಲಜಿ ಟೀಚರ್ಸು, ಹಾಗೆಯೇ SDA ಮತ್ತು FDA ಹುದ್ದೆಗಳು ಸಹ ಅದರಲ್ಲಿ ಅಡಕವಾಗಿವೆ ಸ್ನೇಹಿತರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ 2026 ಅಂತಕ್ಕಂಥದ್ದು ಒಂದು ಉದ್ಯೋಗದ ಪರ್ವದ ವರ್ಷ ಅಂತ ಹೇಳಿ ಭಾವಿಸಿ ತಾವೆಲ್ಲರೂ ಕೂಡ ಈಗಿನಿಂದಲೇ ತಯಾರಿಯನ್ನು ನಡೆಸಿದೆ ಆದರೆ ಖಂಡಿತವಾಗ್ಲೂ 2026ರಲ್ಲಿ ತಾವು ಒಂದು ಸರ್ಕಾರಿ ಹುದ್ದೆಯನ್ನು ಪಡಿತೀರಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ತಮ್ಮ ಎಲ್ಲ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡೋದ್ರ ಮೂಲಕ ಬೆಂಬಲಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.